ಬಿಜೆಪಿಯಲ್ಲಿರುವ ಯಾವ ಸಂಸದರು ಗಂಡಸರಲ್ಲ. ನಮ್ಮ ಹೋರಾಟ ನೋಡಿ ಹೋರಾಟ ಮಾಡ್ತಾರ ಅವರು ನೋಡೋಣ ಅಂತ ಹೇಳಿದ್ದಾರೆ. ಅನುದಾನದ ತಾರತಮ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಗಡಿಯ ಶಾಸಕ ಬಾಲಕೃಷ್ಣ ವಾಗ್ದಾಳಿ ಮಾಡಿದ್ದಾರೆ. ಬಿಜೆಪಿಯಲ್ಲಿರುವ ಸಂಸದರು ಗಂಡಸರಲ್ಲ ಎನ್ನುವ ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ. ಹೆಚ್ಚು ಟ್ಯಾಕ್ಸ್ ಕಟ್ಟುವ ಎರಡನೇ ರಾಜ್ಯ ನಮ್ಮದು, ಆದರೆ ಅನುದಾನ ಕೊಟ್ಟಿಲ್ಲ. ಬಿಜೆಪಿಯ ಸಂಸದರು ಮೋದಿ ಮುಂದೆ ಕೂರೋದು ಇಲ್ಲ, ಹೇಳೋದು ಇಲ್ಲ. ಕೇವಲ ಮೋದಿ ಹೆಸರಲ್ಲಿ ಗೆಲ್ತಾರೆ, ಆದರೆ ವೈಯಕ್ತಿಕ ವರ್ಚಸ್ಸು ಇಲ್ಲವೇ ಇಲ್ಲ. ತನ್ನ ಹಕ್ಕಿಗಾಗಿ ತಮಿಳುನಾಡು ಮಾಡುವ ಹೋರಾಟ ನೋಡಿ ಕಲಿಬೇಕಿದೆ. ಬಿಜೆಪಿ ಸಂಸದರೆಲ್ಲ ಶೋ ಪೀಸ್ಗಳು ಅಂತ ಹೇಳಿ ಬಾಲಕೃಷ್ಣ ವಾಗ್ದಾಳಿ ಮಾಡಿದ್ದಾರೆ. ಕೇವಲ ದೆಹಲಿಗೆ ಹೋಗೋದು, TADA ತಗೊಂಡು ಬರೋದಕ್ಕಷ್ಟೇ ಬಿಜೆಪಿಯ ಎಂಪಿಗಳು ಮಂತ್ರಿಗಳು ರಾಜ್ಯದ ಪರ ಧ್ವನಿ ಎತ್ತಿಲ್ಲ ಅಂತ ಹೇಳಿ ಮಾಗಡಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಅಲ್ಲೋಗಿ ಸೈನ್ ಹಾಕೋದು, ಅಲ್ಲಿ ಏನು TADA ಬರ್ತದೆ ತಗೊಂಡು ಬರೋದು ಅಷ್ಟು ಬಿಟ್ಟರೆ ಎಂಪಿಗಳಾಗಲಿ ಮಂತ್ರಿಗಳಾಗಲಿ ಯಾರಿಗೂ ಕೂಡ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ಯಾರು ಕೂಡ ಈ 5 ವರ್ಷದಲ್ಲಿ ಒಂದೇ ಒಂದು ವಾಯ್ಸನ್ನು ರಾಜ್ಯದ ಪರವಾಗಿ ಎತ್ತಿಲ್ಲ. ಅವರು ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಕ್ಕಂಥ ರಾಜ್ಯ ಎರಡನೇ ನಮ್ಮದು ಇಡೀ ದೇಶದಲ್ಲಿ. ನಮಗೆ ಸಿಗಬೇಕಾದಂಥ ಅನುದಾನ ಅವರು ಕೊಡ್ತಾ ಇಲ್ಲ. ನಮ್ಮಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ನ ಇಡೀ ದೇಶಕ್ಕೆ ಹಂಚೋದ್ರ ಬಗ್ಗೆ ತಕರಾರಿಲ್ಲ. ಆದರೆ ಹೆಚ್ಚು ಟ್ಯಾಕ್ಸ್ ಬರ್ತಕ್ಕಂಥ ಜಾಗಗಳಲ್ಲಿ ನಮಗೇನು ಅನುದಾನ ಕೊಡಬೇಕು ಅದನ್ನು ಕೊಡಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀವಿ. ಪಾಪ ಈ ನಮ್ಮ BJP ಎಂಪಿಗಳವರಲ್ಲ, ಅವ್ರವ್ರು ನರೇಂದ್ರ ಮೋದಿ ಮುಂದೆ ಎದೊಳೋದು ಇಲ್ಲ, ಕೂತ್ಕೊಳ್ಳೋದು ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಇವರೆಲ್ಲ ಬರೀ ನರೇಂದ್ರ ಮೋದಿ ಹೆಸರಲ್ಲಿ ಗೆಲ್ತಾರೆ ವಿನ ಯಾರಿಗೂ ಕೂಡ ವೈಯಕ್ತಿಕವಾದಂಥ ವರ್ಚಸ್ಸಿಲ್ಲ. ಕನಿಷ್ಠ ತಮಿಳುನಾಡಿನವರು ಯಾವ ರೀತಿ ತಮ್ಮ ರಾಜ್ಯದಲ್ಲಿ ತಮ್ಮ ಹಕ್ಕಾಗಿ ಹೋರಾಟ ಮಾಡ್ತಾರೆ, ಆ ರೀತಿ ಹೋರಾಟ ಮಾಡ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳ್ತಾ, ನಮ್ಮ ಜನ ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆಲ್ಲ ತಕ್ಕ ಪಾಠ ಕಲಿಸ್ಬೇಕು. ಇವರೆಲ್ಲ ಸುಮ್ಮನೆ ಶೋ ಪೀಸ್ಗಳ ಥರ ಹೋಗೋದು ಬರೋದು ಅಷ್ಟೇ. ಅಲ್ಲೋಗಿ ಸೈನ್ ಹಾಕೋದು, ಅಲ್ಲಿ ಏನು TADA ಬರ್ತದೆ ತಗೊಂಡು ಬರೋದು ಅಷ್ಟು ಬಿಟ್ಟರೆ ಎಂಪಿಗಳಾಗಲಿ ಮಂತ್ರಿಗಳಾಗಲಿ ಯಾರಿಗೂ ಕೂಡ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ಯಾರು ಕೂಡ ಈ 5 ವರ್ಷದಲ್ಲಿ ಒಂದೇ ಒಂದು ವಾಯ್ಸನ್ನು ರಾಜ್ಯದ ಪರವಾಗಿ ಎತ್ತಿಲ್ಲ. ಅವರು ಪಾಪ ನಮ್ಮ ಹೋರಾಟನಾರ ನೋಡಿ BJPಲಿರೋ ಗಂಡಸರುಗಳು ವಾಯ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಹೋರಾಟದ ಪ್ರತಿಫಲವಾಗಿ BJPಲಿರೋ ಗಂಡಸರುಗಳು ಸ್ವಲ್ಪ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಅವ್ರು ಯಾವ ಥರ ಮಾತಾಡ್ತಾರೆ ಅಂತೇಳಿ. ಅಲ್ಲಿ ಯಾರು ಗಂಡಸಿಲ್ಲ ಅಂತ ಅರ್ಥ. ಈಗ ಹೋಗಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಗಮನಿಸ್ತಾ ಇದ್ದೀವಿ ಅನುದಾನದ ವಿಚಾರದಲ್ಲಿ ನಡೀತಾ ಇರುವಂಥ ವಾಗ್ದಾಳಿಗಳನ್ನು ಕೂಡ ನೋಡ್ತಾ ಇದ್ದೇವೆ. DK ಸುರೇಶ್ ಭಾಳ ಎಕ್ಸ್ಟ್ರೀಮ್ ಲೆವೆಲ್ಗೂ ಕೂಡ ಹೋಗಿ ಕಮೆಂಟ್ ಮಾಡಿದರು. ಈ ಅನುದಾನದ ಫೈಟ್ ಇನ್ನೂ ಕೂಡ ತೀವ್ರಗೊಳ್ಳೋ ಲಕ್ಷಣ ಕಾಣಿಸ್ತಾ ಇದೆ. ಶಶಿಕುಮಾರ್, ನಿಜವಾಗ್ಲೂ ದಸರತ್ ಏನು ರಾಮನಗರದ ಮಾಗಡಿ ಶಾಸಕರಾಗಿರ್ತಕ್ಕಂಥ HC ಬಾಲಕೃಷ್ಣ ಅವರು ರಾಮನಗರ ತಾಲೂಕಿನ ನಾಗರಕಲ್ದೊಡ್ಡಿನಲ್ಲಿ ಮಾತನಾಡ್ತಾ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯದ ಬಿಜೆಪಿ ಸಂಸದರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಬಿಜೆಪಿ ಸಂಸದರೆಲ್ಲ ಸೋಪೀಸ್ಗಳು ಅಂತೇಳಿ ತಮ್ಮ ಆಕ್ರೋಶವನ್ನ ಹೊರಹಾಕಿರ್ತಕ್ಕಂಥದ್ದು. ಅಂದ್ರೆ ನರೇಂದ್ರ ಮೋದಿ ಅವ್ರ ಮುಂದೆ ಕೂರೋದಕ್ಕೂ ಹೇಳೋದಕ್ಕೂ ಆಗೋದಿಲ್ಲ ಇವರಿಗೆ. ಇವರು ಕೇವಲ ಮೋದಿ ಹೆಸರಲ್ಲಿ ಗೆಲ್ತಾರೆ, ಆದ್ರೆ ವೈಯಕ್ತಿಕ ವರ್ಚಸ್ ಇಲ್ಲ. ಪಕ್ಕದ ತಮಿಳುನಾಡು ತನ್ನ ಹಕ್ಕಿಗಾಗಿ ಮಾಡುವ ಹೋರಾಟವನ್ನ ನೋಡಿ ಕಲ್ತ್ಕೋಬೇಕು ಅನ್ನೋ ಒಂದು ವಾಗ್ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಕೇವಲ ದೆಹಲಿಗೆ ಹೋಗಿ TADA ತಗೊಂಡ್ ಬರೋದು ಅಷ್ಟೇ ಇವ್ರ ಕೆಲಸ ಆಗಿರ್ತಕ್ಕಂಥದ್ದು. ಬಿಜೆಪಿ ಎಂಪಿಗಳು ಮಂತ್ರಿಗಳು ರಾಜ್ಯದ ಅನುದಾನದ ಬಗ್ಗೆ ಒಮ್ಮೆಯೂ ಕೂಡ ಧ್ವನಿ ಎತ್ತಿಲ್ಲ. ಇಲ್ಲಿ ಮಾತ್ರ ಒಂದು ಸೋಕಾಲ್ಡ್ ಮಾಡ್ತಾರೆ. ಅಂದ್ರೆ ಸೋ ಕೊಡೋದು ಅಷ್ಟೇ ಇವರ ಕೆಲಸ ಅಂತ ಹೇಳಿ ತುಂಬಾ ಆಕ್ರೋಶವನ್ನ ಹೊರಹಾಕಿರ್ತಕ್ಕಂಥದ್ದು. ಇನ್ನ ಪಾಪ ನಿಮ್ಮ ಹೋರಾಟ ನೋಡಿ BJP ಗಂಡಸರು ಹೋರಾಟ ಮಾಡ್ತಾರ, ನೋಡೋಣ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದರ ಅರ್ಥದಲ್ಲಿ BJPಯ ಯಾವ ಶಾಸಕರು ಕೂಡ ಗಂಡಸರಲ್ಲ ಅನ್ನೋ ಒಂದು ಅರ್ಥದಲ್ಲೂ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಏನು ಈ ಅನುದಾನದ ವಿಚಾರದಲ್ಲಿ ಕಾಂಗ್ರೆಸ್ ಹೋರಾಟವನ್ನ ಮಾಡ್ತಿದೆ ದೆಹಲಿನಲ್ಲಿ, ಆ ವಿಚಾರಕ್ಕೆ ಸಂಬಂಧಪಟ್ಟ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೀತಿರುವಂತ ಸಂದರ್ಭದಲ್ಲಿ BJP ಸಂಸದರ ವಿರುದ್ಧ ಬಾಲಕೃಷ್ಣ ಅವರು ನೀಡಿರ್ತಕ್ಕಂಥ ಹೇಳಿಕೆ ಕೂಡ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ದಸರತ್, ಥ್ಯಾಂಕ್ ಯು ಶಶಿಕುಮಾರ್. ಅನುದಾನದ ವಿಚಾರದಲ್ಲಿ
ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವಂಥ ಸಂಸದರುಗಳು ಧ್ವನಿ ಎತ್ತುತ್ತಾ ಇಲ್ಲ ಅಂಥೇಳಿ ಅನೇಕರು ಕೇಳ್ತಾ ಇದ್ದಾರೆ. ಅದನ್ನು ಬಾಲಕೃಷ್ಣ ಕೂಡ ಮಾತಿನಲ್ಲಿ ಉಲ್ಲೇಖ ಮಾಡ್ತಾ ಅವರ್ಯಾರು ಕೂಡ ಗಂಡಸರಲ್ಲ ಅಂತ ಹೇಳಿದ್ದಾರೆ. ಮೋದಿ ಮುಂದೆ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ, ಕೂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ, ಧ್ವನಿ ಎತ್ತೋಕ್ಕೂ ಶಕ್ತಿ ಇಲ್ಲ. ಪಕ್ಕದ ತಮಿಳುನಾಡಿನ ಸಂಸದರು ತಮ್ಮ ರಾಜ್ಯದ ವಿಚಾರಕ್ಕೆ ಬಂದಾಗ, ನೆಲ ಜಲ ಭಾಷೆಯ ವಿಚಾರಕ್ಕೆ ಬಂದಾಗ, ತಮ್ಮ ರಾಜ್ಯದ ಹಿತಾಸಕ್ತಿ ವಿಚಾರಕ್ಕೆ ಬಂದಾಗ ಧ್ವನಿ ಎತ್ತುವಂತೆ ನಮ್ಮ ಸಂಸದರಾಗಿ ಧ್ವನಿ ಎತ್ತುತ್ತಾ ಇಲ್ಲ ಅನ್ನೋದು ಕಾಂಗ್ರೆಸ್ನವರ ಪ್ರಶ್ನೆ.